ಬ್ಲ್ಯಾಕ್ ಸ್ನೋ ಆಗಿದೆ. ಸ್ಕಿಡ್ ಆಗ್ತಿದೆ ಗಾಡಿ. ಗಾಡಿ ಸ್ಕಿಡ್ ಆಯ್ತು. ಆಗ್ತಿಲ್ಲ ಗೈಸ್, ಉಸಿರಾಡ ತೊಂದರೆ ಆಗ್ತಿದೆ. ಆಫ್ ರೋಡು ಕಲ್ಲಲ್ಲಿ ಮಾಡಿರ್ತೀರಾ, ಇವ್ರು ಆಫ್ ರೋಡು ಹಿಮದಲ್ಲಿ ಮಾಡಿಸ್ತಾ ಇದ್ರು ನೋಡಿ ಇಲ್ಲಿ. ಇನ್ನು ಇದ್ರ ಮೇಲೆ ಏನು ಸಿಗಲ್ವಂತೆ, ಬಾರ್ಡರ್ ಸಿಗುತ್ತಂತೆ, ಲೇ ಲಡಾಖ್ ಬಾರ್ಡರ್. ಇದು ಹೈಯೆಸ್ಟ್ ಬ್ರಿಡ್ಜ್ ಅಂತೆ ಹಿಮಾಚಲ್ ಪ್ರದೇಶದಲ್ಲಿ. ನೋಡಿ ಗಾಯ್ಸ್, ಟರ್ನಿಂಗಲ್ಲಿ ಹೊಡಿತವನೆ, ಒಂಚೂರು ಸ್ಲಿಪ್ಪರು ಹಾಗೇನೆ. ಇವರೆಲ್ಲ ಆರ್ಮಿಯವರು ಕಾರ್ಗಿಲಲ್ಲಿ ಕೆಲಸ ಮಾಡ್ತಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ 3 ಇನ್ ಮನಾಲಿ. ಇದೇ ಹೋಟೆಲಲ್ಲಿ ನಾವು ಸ್ಟೇ ಆಗಿದ್ದು, ಇಕೋಲ್ ಹಿಮಾಲಯನ್ ಹೈಟ್ಸ್. ಇದು ನಾವು ಹೋಗ್ತಿರೋ ಗಾಡಿ ಇದು. ಇದರಲ್ಲಿ ಸಿಂಪಲ್ ಟಾಪಿಗೆ ಹೋಗ್ತಾ ಇದ್ವಿ. ಹಿಂಗಿರುತ್ತೆ ಎಕ್ಸ್ಪೀರಿಯನ್ಸ್, ನೋಡೋಣ ಬನ್ನಿ. ಹಾಯ್ ಗೈಸ್, ನಾವಿವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಚೆಕ್ಔಟ್ ಮಾಡ್ಕೊಂಡು ಶಿಂಕುಲಾ ಟಾಪಿಗೆ ಹೋಗ್ತಿದ್ದೀವಿ. ನಿನ್ನೆ ಅಷ್ಟು ಫ್ರೆಶ್ ಸ್ನೋ ಸಿಗಲಿಲ್ಲ. ಇಲ್ಲಿ ವ್ಯೂ ಸ್ನೋ ಎರಡೂ ಇದೆ. ನೆನ್ನೆ ಹೋಗಿ ವ್ಯೂ ಇರಲಿಲ್ಲ, ಅದಕ್ಕೆ ಸೊ ಇವತ್ತು ಶಿಂಕುಲಾ ಟಾಪಿಗೆ ಬುಕ್ ಮಾಡ್ಕೊಂಡು ಹೋಗ್ತಿದ್ವಿ. ಜಿಮ್ನಿ ಕಾರಲ್ಲಿ ಹೋಗ್ತಿದ್ವಿ. ನಾಯಿ ಹೊಡೆದಂಗೆ ಹೊಡಿತಾವ್ ಡ್ರೈವರ್ ಮಾತ್ರ. ಅಯ್ಯೋ ನಮಗೆ ಭಯ ಆಯ್ತೈತೆ ಪೂರಕ್ಕೆ. ಅಪ್ಪ ಈ ಟರ್ನಿಂಗಲ್ಲಿ ಹೊಡಿತಾವನೆ, ಒಂಚೂರು ಸ್ಲಿಪ್ಪರು ಹಾಗೇನೆ. ಹೊಗೆ ಗಾಯ್ಸ್, ಹೊಗೆ ಕೆಳಗೆ ಹೋಗದೆ. ಇವರು ಇನ್ನೊಬ್ರು ಕಪಲ್ಗಳು 3,500 ಕೊಟ್ಟು ಹೋಗ್ತಿದ್ವಿ. ಸಿಂಗಲ್ ಆಗಿದ್ರೆ ಜಾಸ್ತಿ ಆಗೋದು, ಶೇರಿಂಗ್ ಆಗಿರೋದಕ್ಕೆ ಕಮ್ಮಿ. ಇಲ್ಲಿ ಸ್ಟಾಪ್ ಕೊಟ್ಟಿದ್ರೆ ಇದೇ ಲಾಸ್ಟ್ ಅಂತೆ. ಇನ್ನು ಇದ್ರ ಮೇಲೆ ಏನೂ ಸಿಗಲ್ವಂತೆ, ಬಾರ್ಡರ್ ಸಿಗುತ್ತಂತೆ, ಲೇ ಲಡಾಖ್ ಬಾರ್ಡ್ರು. ಇದು ಹೈಯೆಸ್ಟ್ ಬ್ರಿಡ್ಜ್ ಅಂತೆ, ನೋಡ್ಬೋದು. 2020 ಮಾಡಿರೋದು ಇದು ಬ್ರಿಡ್ಜ್. 1 ಕಿಲೋಮೀಟರು. ಹಿಮಾಚಲ್ ಪ್ರದೇಶದಲ್ಲಿ ಹೈಯೆಸ್ಟ್ ಬ್ರಿಡ್ಜ್ ಅಂತಿದು. ಇಲ್ಲಿ ಏನಾರ ತಿನ್ಕೊಂಡು ಏನಾರ ಹೋಗ್ಬೇಕು, ಮತ್ತಿನ್ನೇನು ಸಿಗೋಲ್ಲ. ಈ ಬೆಟ್ಟ ಆದಮೇಲೆ ಇದು ಈ ಬೆಟ್ಟ ಆ ಕಡೆ ಹೋಗಬೇಕು, ಅಲ್ಲೇ ಸ್ನೋ ಸಿಗೋದು. ಹೆಂಗಿದೆ ಬೆಟ್ಟಗಳು ನೋಡಿದ್ರೆ ತಲೆ ಹಿಂಗೆ ಎತ್ತು ನೋಡಬೇಕು. ಸ್ನೋ ಟೈಮಲ್ಲಿ ಬಂದರೆ ಸಕ್ಕತ್ತಾಗಿರೋ ನೋಡಿ. ಈ ಥರ ಫುಲ್ಲು ಪ್ಯಾಕ್ ಆಗುತ್ತಂತೆ, ಬಟ್ ಆಗ ವಿಸಿಟರಿಗೆ ಬಿಡಲ್ವಂತೆ. ಇಲ್ಲಿ ಒಳ್ಳೆ ನೋಡಿ ಹೆಂಗಿದೆ, ಇಷ್ಟು ಅಗಲ ಇದ್ರೂ ಅಲ್ಲರೂ ಜಾಸ್ತಿ ಬರಲ್ವಂತೆ ನೀರು. ಮೇಡಮ್ ಒಂದು ನಿದ್ದೆ ಹೊಡೆದ್ರು. ಹೆಂಗಿತ್ತು ಮೇಡಮ್ ಜರ್ನಿ? ನಿದ್ದೆ ಹೊಡ್ಕೊಂಡು ಚೆನ್ನಾಗಿತ್ತು ಅಂತ. ಇಲ್ಲಿ ಬೇಕು ನೋಡಿ ಹೆಂಗಿದೆ, ಹೆಂಗೆ ಓಡಾಯ್ತೈತೆ ನೋಡಿ. ಯಾರು ಕೊಡ್ತಾರ ಅಂತ ಓಡಾಡ್ತೀನಿ. ಬಾ 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 ಏ ಬಾ, ಆಜೋ ಬಾ ಬಾ, ಆಜೋ ಹೆದರ್ತೈತರು. ಒಳ್ಳೆ ಹುಲಿ ಇದ್ದಂಗೆ ಐತಿ. ಊಟ ಮಾಡ್ತಾವ್ರೆ. ಅನ್ನ ಸಾಂಬಾರು ತಿಂತ ಆಗ್ತಿದ್ದ ಆಯಿತು. ಅದೇನೋ ಚಾವಲ್ ಪಾಕ ಅಂದರು. ಅನ್ನ ಸಾರಿಗೆ ನಮ್ಮ ಕಡೆ 50 ರೂಪಾಯಿ ಇರುತ್ತೆ, ಇಲ್ಲಿ 150 ರೂಪಾಯಿ. ನಾನು ಮ್ಯಾಗಿ ಹೇಳಿದ್ದೀನಿ, ಇವಾಗ ತಿನ್ಕೊಂಡು ನೋಡಬೇಕು. ಸಕ್ಕರೆ ಉಸಿರಾಡೋಕ್ಕೈತೆ ಇಲ್ಲ, ಮೇಲೆ ಏನೇನು ಆಗುತ್ತೋ ಗೊತ್ತಿಲ್ಲ. ನಮ್ಮ ಅಜ್ಜಿ ಊರಲ್ಲಿ ಮಾಡ್ತಾರಲ್ಲ ಆ ಥರ ಇದೆ. ಸಾಂಬಾರಲ್ಲಿ ಜಲ್ ಇದ್ದಂಗೈತೆ. ಏನು ಹಿಂಗೈತಿ ಸಾಂಬಾರು ಇದೆ, ಸಕ್ಕರೆ ಐತೆ ಮಾತ್ರ ಟೇಸ್ಟ್. ಹೌದಾ? ನಂದು ಮ್ಯಾಗಿ ಬಂದು ಇಷ್ಟಕ್ಕೆ ಎಷ್ಟು ರೂಪಾಯಿ? 50 ರೂಪಾಯಿ. 5 ರೂಪಾಯಿ ಪ್ಯಾಕೆಟಿಗೆ 50 ರೂಪಾಯಿ. ಇವರೆಲ್ಲ ಆರ್ಮಿಯವರು ಕಾರ್ಗಿಲಲ್ಲಿ ಕೆಲಸ ಮಾಡ್ತಾರೆ. ಸೊ ನಮಗೆ ಸಿಕ್ಕಿದ್ದಾರೆ ಇವರೆಲ್ಲ. ವಿ ಆರ್ ಲಕ್ಕಿ, ಕಾರ್ಗಿಲಲ್ಲಿ ಕೆಲಸ ಮಾಡೋರು. 1987 ಇಲ್ಲಿ ಒಂದು ವಿಲೇಜೇ ಇತ್ತಂತೆ. ಮೇಲಿಂದ ಕಲ್ಲುಗಳೆಲ್ಲ ಬಿದ್ದು ಇಡೀ ವಿಲೇಜೇ ಹೋಯ್ತಂತೆ. ಒಂದು ಚಿಕ್ಕ ಹುಡುಗಿ ಮತ್ತು ಒಂದು ಅಜ್ಜಿ ಇಬ್ಬರು ಉಳಿದಿದ್ದಂತೆ. ಪೂರಾ ಫುಲ್ಲು ವಿಲೇಜು ತಮಾರಿದ್ರೊಳಗೆ. ನಮಗೇನು ತೆಗೆದೂ ಇಲ್ಲ, ಮತ್ತವರು ಹಂಗೆ ಬಿಟ್ಟಿದ್ರು. ಹೋಗಬೇಕು ಇಲ್ಲಿಂದ ಹೋಗೋಕ್ಕೆ. ಏನೇನಿರುತ್ತೆ ನೋಡೋಣ. ಫಸ್ಟ್ ಆಗ್ತಾ ಡಿಸ್ಟಿಕ್ ಪೊಲೀಸ್ ಸ್ಪಿಟಿ. ಫ್ಲಡ್ ಆದಾಗ ಬ್ರಿಡ್ಜ್ ಮುರಿದೋಗಿದೆ ಇಲ್ಲಿ. ಮಡಲೆಲ್ಲ ಬಿದ್ದಿದೆ. ಸ್ನೋಲಿ ಹತ್ತಿರೋದು, ಫುಲ್ಲು ಬ್ಲ್ಯಾಕ್ ಸ್ನೋ ಆಗಿದೆ. ಸ್ಕಿಡ್ ಆಗ್ತಿದೆ ಗಾಡಿ. ಗಾಡಿ ಸ್ಕಿಡ್ ಆಯಿತು. ಆ ಕಡೆ ಏನಾರು ಗಾಡಿ ಬಂದಿರೋ ಕತೆ ಹೇಳಿ. ನಮ್ಮ ಗಾಡಿ ಹೆಂಗೆ ನಿಂತ್ಕೊತ್ ನೋಡಿ, ಹೆಂಗೆ ತಿರ್ಸ್ತಾರೆ ನೋಡೋಣ. ಫುಲ್ ಇದೆ ಬ್ಲ್ಯಾಕ್ ಸ್ನೋ ಅಂದರೆ. ಗಾಡಿ ಫುಲ್ ಸ್ಕಿಡ್ ಆಗ್ತಿದೆ. ಅಲ್ಲೇ ಟೆಂಪೋ ಬರ್ತಿದೆ, ಫುಲ್ ಸ್ಕಿಡ್ ಆಗ್ತಿದೆ ಗಾಯ್ಸ್. ಏನಾಗುತ್ತೆ ನೋಡೋಣ. ಟೆಂಪೋ ಬರ್ತಿದೆ. ಹಿಂಗೆ ಯೂ ಟರ್ನ್ ಮಾಡಿ ನಿಲ್ಲಿಸ್ದಂಗೆ ಆಯಿತು ಗಾಡಿ. ಕತ್ತು ಸ್ಕಿಡ್ ಆಗ್ತಿದೆ. ಆ ಬೈಕಲ್ಲಿ ಬಂದರೆ ನೆನೆ ಹಿಂಗೆ ಬಿದ್ದಿದ್ದು ಗಾಯ್ಸ್ ನೋಡಿ. ಈ ಥರ ಆಗಿತ್ತು, ಹಿಂಗೆ ಬಿದ್ದಿದ್ದು ನಾವು.
ಗೊತ್ತಿಲ್ಲ ಗಾಡಿ ಅದಕ್ಕೆ ಹೇಳೋ ಸ್ಟೂಡೆಂಟ್ ಕೊಡ್ತಾರೆ. ಬಿಸ್ಕೆಟ್ ಆಗ್ತಿದೆ ಗಾಡಿ, ತಿರುಗ್ತಿದೆ. ಓ ವಾವ್, ಅಲ್ಲಿ ನೋಡಿ ಗಾಯ್ಸ್, ಅಕ್ಕದಾಗಿದೆ. ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಹೆಂಗಿದೆ ಮೇಲ್ಗಡೆ ರೋಡಲ್ಲೆಲ್ಲ ಇದೆ. ಹೆಂಗೆ ತಿರುಗಿಸಿದ್ರು ನೋಡಿ ಸ್ಟೇರಿಂಗು. ಸೀದಾ ಹೋದರೆ ಗಾಡಿಗೆ ಹೋಗಿಂದ ಎಕ್ಸ್ಪೀರಿಯನ್ಸ್ ಡ್ರೈವರೇ ಆಗಬೇಕು ಇಲ್ಲೆಲ್ಲ. ಹಿಮಾಚಲ್ ಪ್ರದೇಶದಲ್ಲಿ ಹಿಮ ನೋಡಿ ಗಾಯ್ಸ್, ಫುಲ್ಲು ಹಿಮ. ಫೈನಲಿ ಸ್ನೋ ನೋಡ್ತಿದ್ದೀವಿ. ಇಷ್ಟೊಂದು ಸ್ನೋ ತುಂಬಾ ಖುಷಿ ಆಗ್ತಿದೆ. ನೀವು ಪ್ಲ್ಯಾನ್ ಮಾಡ್ಕೊಂಬನ್ನಿ ಗಾಯ್ಸ್. ವಿಡಿಯೋ ನೋಡೋಕ್ಕಿಂತ ರಿಯಲಾಗಿ ನೋಡಿದ್ರೆ ಏನೋ ಒಂಥರ ಫೀಲ್ ಅನಿಸುತ್ತೆ. ಎಕ್ಸ್ಪ್ಲೋರ್ ಮಾಡಬೇಕು. ಆಫ್ ರೋಡು ಕಲ್ಲಲ್ಲಿ ಮಾಡಿರ್ತೀರಾ, ಇವ್ರು ಆಫ್ ರೋಡು ಹಿಮದಲ್ಲಿ ಮಾಡಿಸ್ತಾ ಇದಾರೆ ನೋಡಿ ಇಲ್ಲಿ. ಅಣ್ಣ ನನ್ನ ಕೈಲಿ ಆಯ್ತಿಲ್ಲ ಕಣ, ಸಾಕ್ಬಿಟ್ಬಿಡೋಣ. ಜಾಸ್ತಿ ರೋಡ್ ಇದೆಯಂತೆ, ಹಿಂದೆ ನಿಲ್ಲಿಸ್ತೀವಿ ಅಂದರು. ನೋಡಿ ಸ್ನೋ ನೋಡಿ ಗಾಯ್ಸ್, ಬಳಿ ಹೆಂಗಿದೆ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿಲ್ಲ. ಆ ಥರ ಕಚ್ಕೊಂಡು ತುಣಿದಾಡೋದೆ ಇಲ್ಲಿ. ನಾವು ಇವಾಗ ಅಳಿತೇದೀವಿ ಸ್ನೋ ಒಳಗೆ. ಹೇಗಿದೆ ಸ್ನೋ ಒಳಗಿದ್ದೀವಿ. ಹೆಂಗಿದೆ ವಾವ್ ವ್ಯೂ ನೋಡಿ ಗಾಯ್ಸ್. ಸೈಕ್ ಆಗಿದೆ ನೋಡಿ. ಒಬ್ಬ ಪೈಸಾ ವಸೂಲ್. ಇದೇ ಶಿಂಕುಲಾ ಟಾಪ್ ಡೇಟ್ ಎಂಡು. ಇದು 16,580 ಫೀಟ್ ಹೈಟಲ್ಲಿದೆ ಸಿ ಲೆವೆಲ್ಕಿನ್ನ. ತುಂಬಾ ಇದು ಹೈಟ್ ಇರೋದ್ರಿಂದ ಸ್ನೋ ಎಲ್ಲ ಜಾಸ್ತಿ, ಸ್ನೋಫಾಲ್ ಇಲ್ಲೇ ಜಾಸ್ತಿ ಆಗುತ್ತೆ. ಹೆವಿ ಕೋಲ್ಡ್ ಇದೆ, -20 ಡಿಗ್ರಿ ಇದೆ. ಉಸಿರಾಟಕ್ಕೂ ತುಂಬಾ ತೊಂದರೆ ಆಗ್ತಿದೆ. ಇವಾಗ ಒಂದು ಪ್ಲೇಸ್ ತೋರಿಸ್ತೀನಿ ಬನ್ನಿ. ಇದೇನು ಬರ್ಡ್ ಭೂಮಿ ತೋರಿಸಿದ್ರೆ ಅಂದ್ಕೊಂಡ್ರಾ? ಇದು ಶಿಂಕುಲಾ ಲೇಕು. ಸ್ನೋಫಾಲ್ ಆಗ್ತಿರೋದ್ರಿಂದ ಸ್ನೋಫಾಲ್ ಕವರ್ ಆಗಿದೆ. ಸಮ್ಮರಲ್ಲಿ ಯಾವ ಥರ ಇದೆ ಅಂತ ವಿಡಿಯೋ ಅಟ್ಯಾಚ್ ಮಾಡಿದ್ದೀವಿ, ನೋಡ್ಕೊ ಬನ್ನಿ. ನಾಲ್ಕು ದಿನ ಹಿಂದೆ ಬಿದ್ದಿರೋದಂತೆ, ಆದರೂ ಹೆಂಗಿದೆ ನೋಡಿ. ವೀಸಿಂಗ್ ಪ್ರಾಬ್ಲಮ್ ಆಗ್ತಿಲ್ಲ, ಉಸಿರಾಡ ತೊಂದರೆ ಆಗ್ತಿದೆ. ಎಷ್ಟು ಗಾಳಿ ಬರ್ತಿದ್ರು ಅಲ್ಲಿ ನೋಡಿ ಹೋಗಿರೋದ. ಆಗ್ತಿಲ್ಲ ಗಾಯ್ಸ್, ಉಸಿರಾಡ ತೊಂದರೆ ಆಗ್ತಿದೆ. 15,000 ಎಷ್ಟೋ ಚಿಲ್ಲರೆ ಫೀಟ್ ಹೈಟಲ್ಲಿದ್ದೀವಿ ನಾವು. ಇದೇ ಹೈಯೆಸ್ಟ್ ಹೈಟ್ ಅಂತ ಇರೋದು. ಇದು ಲೇ ಲಡಾಖ್ ರೋಡು ಬಂದ್ಬಿಟ್ಟಿದ್ದೀವಿ. ಇಲ್ಲಂತೂ ಆಗ್ತಿಲ್ಲ, ಉಸಿರಾಡೋದು ತೊಂದರೆ ಆಗ್ತಿದೆ ತುಂಬಾ. ವೀಸಿಂಗ ಅಯ್ಯೋ ನಮ್ಮ ಕೈಲಿ ಆಗ್ತಿಲ್ಲ. ನಮ್ಮ ಜೊತೆ ಕಪ್ಪಲ್ ಬಂದಿದ್ದು ನಮ್ಮ ಕೈಲಿ ಆಗಲ್ಲ ಅಂತ ಕಾರಲ್ಲಿ ಕೂತಿದ್ದಾರೆ. ನಾವು ಧೈರ್ಯ ಮಾಡಿ ಬಂದಿದ್ದೀವಿ. ಫುಲ್ಲು ಸ್ನೋ ಹೆಂಗಿದೆ ನೋಡಿ, ಡಿಗ್ರಿ ಸ್ನೋ. ಉಸಿರಾಡೋದು ತೊಂದರೆ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಎಂಜಾಯ್ ಮಾಡ್ತಿದ್ವಿ. ಆಗ್ತಿಲ್ಲ ಗೈಸ್, ಆಮೇಲೆ ಸಿಗ್ತೀವಿ. ಹೆಂಗ್ ರೋಲ್ ಆಗ್ತಿದೆ ಗಾಯ್ಸ್ ನೋಡಿ. ಹೊಡಿತಾರೆ ನೋಡಿ, ಹೊಡಿತಾರೆ ನೋಡಿ. ಈ ಕೆಳಗಡೆ ನೋಡಿ ಫುಲ್ಲು ಕವರ್ ಆಗೋಗಿದೆ. ಫುಲ್ ಪ್ಯಾಕ್ ಆಗುತ್ತಂತಿದೆಲ್ಲ. ಆಲ್ರೆಡಿ ಎಲ್ಲ ಪ್ಯಾಕ್ ಆಗಿದೆ. ಗಾಡಿ ಹೋಗ್ತಿದ್ದು ನೋಡಿದ್ವಿ ಹೆಂಗೆ ಹೋಗ್ತಿದ್ದಾವೆ. ಸಾಕ ರೋಡ್ ಹೆಂಗಿದೆ, ಸೈಕಾಗಿದೆ ರೋಡು. ನನಗೆ ಗಾಡಿ ಹೊಡಿಬೇಕು ಅನ್ನಿಸ್ತಿದೆ ಇಲ್ಲಿ, ಬಟ್ ನಾನು ಹೊಡೆದ್ರೆ ಇಲ್ಲಿಂದ ಡೈರೆಕ್ಟ್ ಅಲ್ಲಿಗೆ ಹೋಗೋದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಸೊ ನಿಮಗೂ ತೋರಿಸ್ತಾ ಇದ್ದೀನಿ. ಯಾರ್ಯಾರಿಗೆ ಬರೋಕ್ಕಾಗಿಲ್ಲ ಅವರೆಲ್ಲ ನೋಡ್ಕೊಳ್ಳಿ, ಇಲ್ಲೇ ಫೀಲ್ ಮಾಡ್ಕೊಳ್ಳಿ. ನಿಮಗೆ ಬರೋಕ್ಕಾದರೆ ಬನ್ನಿ, ನೋಡಿ, ಸಕ್ಕತ್ತಾಗಿರುತ್ತೆ. ಬಟ್ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಕೋಲ್ಡ್ಕಿನ್ನ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲೆಲ್ಲ ಹೈ ಆಲ್ಟಿಟ್ಯೂಡಲ್ಲಿ ಇದೀವಲ್ಲ, ಅದಕ್ಕೆ ಎಲ್ಲ ಜೋಶಲ್ಲಿದ್ದಾರೆ.
ಆ ಗ್ಲಾಸ್ ಎಷ್ಟು ಗೊತ್ತಾ, 6,000 ಅಂತೆ. ನಾನು ಯಾವುದೋ ಜಾತ್ರೆ ಗ್ಲಾಸ್ ಅಂದ್ಕೊಂಡಿದ್ದೆ. ಅವ್ರ ಈ ಕಡೆ ಎಷ್ಟಂದರೆ 6,500 ಅಂದರು. ನಾನೆಲ್ಲೋ 650 ಅಂದ್ಕೊಂಡೆ. ಆಮೇಲೆ ಅಂದ್ಕೊಂಡೆ 6,500 ಅಂದರೆ 6,500 ಅಂತ. ಸೊ ಈ ನಮ್ಮ ಮನಾಲಿ ಟ್ರಿಪ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಮನಾಲಿ ಇದ್ರ ಬಗ್ಗೆ ಡೌಟ್ ಇದ್ದರೆ ನಾವೆಲ್ಲ ಲೋಕಲ್ ಐಡ್ಸ್ ನಂಬರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಹೆಲ್ಪ್ ಮಾಡ್ತೀವಿ ನಿಮಗೆ. ಸೊ ಎಲ್ರಿಗೂ ಶೇರ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಗುಡ್ ನೈಟ್.